श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे नमस्ते गुरु। परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ ನಾವು 8ನೇ ಸ್ಕಂದದಲ್ಲಿ ಪ್ರವೇಶಿಸಿ ಸಮುದ್ರ ಮಥನದ ಕಥೆಯನ್ನ ನೋಡ್ತಾ ಇದ್ದೀವಿ. ಕಳೆದ ಪಾಠದಲ್ಲಿ ಯಾವ ರೀತಿ ಭಗವಂತನು ಕೂರ್ಮಾವತಾರವನ್ನು ತಾಳಿ ಮಂದರವನ್ನ ಕೆಳಗಡೆ ಬೀಳದಂತೆ ತನ್ನ ಭುಜದ ಮೇಲೆ ನಿಲ್ಲಿಸಿಕೊಂಡು ಸಮುದ್ರ ಮಥನಕ್ಕೆ ಸಹಕಾರಿಯಾದನೋ, ಆವಾಗ ಸಮುದ್ರದಿಂದ ಒಂದೊಂದಾಗಿ ಹೊಸ ಹೊಸ ವಸ್ತುಗಳು ಹೊರಹೊಮ್ತಾ ಬಂತು. ಮೊದಲು ವಿಷ ಬಂತು, ಅದನ್ನ ಭಗವಂತ ಮಹಾದೇವ ಸ್ವೀಕರಿಸಿದ. ಆಮೇಲೆ ಬೇರೆ ಬೇರೆ ವಿಷಯಗಳು, ಐರಾವತ, ಉಚ್ಚೈಶ್ರವಸು, ಮಹಾಲಕ್ಷ್ಮಿ, ಕೌಸ್ತುಭಮಣಿ, ಆಮೇಲೆ ವಾರುಣಿ ಅಂದ್ರೆ ಮದಿರೆ, ಲಕ್ಷ್ಮೀದೇವಿ, ಹೀಗೆ ಬೇರೆ ಬೇರೆ ಕಲ್ಪವೃಕ್ಷ ಇತ್ಯಾದಿ, ಕಾಮಧೇನು ಇತ್ಯಾದಿ ಎಲ್ಲವೂ ಬಂದ ಮೇಲೆ ಕೊನೆಗೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಕಲ್ಯಾಣವಾದ ಮೇಲೆ ಕೊನೆಗೆ ಧನ್ವಂತರಿ ಪುರುಷನು ತನ್ನ 2 ಕೈಗಳಲ್ಲಿ ಅಮೃತ ಕಲಶವನ್ನ ಇಟ್ಕೊಂಡು ಹೊರಬರ್ತಿದ್ದ ಹಂಗೇನೆ ದೈತ್ಯರು ದಾಳಿ ಮಾಡಿ ಅವನ ಕೈಯಲ್ಲಿರುವಂತಹ ಅಮೃತ ಕಲಶವನ್ನ ಕಿತ್ಕೊಂಡು ಹೋಗ್ತಾರೆ. ಇದರಿಂದ ದೇವತೆಗಳು ದಿಗ್ಭ್ರಮೆಗೊಂಡು ಇದೇನಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಭಗವಂತ ಹೇಳ್ತಾನೆ ಅವರಿಗೆ ಆಕಾಶವಾಣಿಯಿಂದ, ಹೆದರಬೇಡಿ, ಅವರು ತಮ್ಮಲ್ಲಿ ಏನೇ ಜಗಳ ಆಡ್ಕೊಂಡು ಭಿನ್ನಾಭಿಪ್ರಾಯ ಮತ್ತು ದ್ವೇಷ ಅವುಗಳನ್ನ ಹೊಂದುತ್ತಾರೆ. ಅಷ್ಟೇ ಅಲ್ಲದೆ ನಾನು ನನ್ನ ಮೋಹಿನಿ ಅವತಾರದ ಮೂಲಕ ಅವರನ್ನ ಸಂಮೋಹನಗೊಳಿಸಿ ಅಮೃತವನ್ನ ನಿಮಗೆ ಅಂದ್ರೆ ದೇವತೆಗಳಿಗೆ ಬರುವಂತೆ ನೋಡ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಭರವಸೆ ಹೇಳಿ, ಆಮೇಲೆ ದೈತ್ಯರು ಆ ಅಮೃತ ಕಲಶವನ್ನ ತೆಗೆದುಕೊಂಡು ಹೋಗಿ ಅದು ನನಗ್ ಮೊದಲು ಅಂತ ಹೇಳಿ ಅವರ ಸ್ವಭಾವಕ್ಕೆ ತಕ್ಕಂತೆ ಕೆಲವರು ನಾನು 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 ಅಂತ, ಇನ್ ಕೆಲವರು ನಿನಗ್ ಬೇಡ ನಾನೇ ಮೊದಲು ಅಂತ, ಅದರಲ್ಲಿಯೂ ಕೆಲವರು ನಾವು ದಾನವರಿಬ್ಬರು ಸೇರಿ ಮಥನ ಮಾಡಿದ್ದು ದೇವತೆಗಳಿಗೂ ಸ್ವಲ್ಪ ಕೊಡೋಣ ಅಂತ ಕೆಲವರು, ಯಾವ ಕಾರಣಕ್ಕೂ ಕೊಡ್ಲಿಕ್ಕಾಗೋದಿಲ್ಲ ಅಂತ ಕೆಲವರು, ಹೀಗೆ ಅನೇಕ ಅಭಿಪ್ರಾಯಗಳ ಗುಂಪು ತಯಾರಾಯ್ತು. ಅವರು ತಮ್ಮ ಪರಸ್ಪರ ಕಲಹದಲ್ಲಿಯೇ ಇರುವಾಗ
ಇತ್ತ ಕಡೆಯಿಂದ ಬಹಳ ಬಹಳ ಅಂದ್ರೆ ಅತ್ಯಂತ ಸುಂದರವಾಗಿರುವ ಎಲ್ಲಾ ಲಕ್ಷಣಗಳನ್ನು ಕೂಡಿರುವ ಕೇವಲ ದರ್ಶನ ಮಾತ್ರದಿಂದಲೇನೆ ಆಕರ್ಷಿಸುವಂತಹ ಸೌಂದರ್ಯದ ರಾಶಿಯೇ ಎಂಬಂತೆ ಭಗವಂತನು ಮೋಹಿನಿ ರೂಪವನ್ನ ತಾಳಿ ಅವ್ರ ಎದುರುಗಡೆ ಬರ್ತಾನೆ. 9ನೇ ಅಧ್ಯಾಯ 1ನೇ ಶ್ಲೋಕ. ಶ್ರೀ ಶುಕ ಉವಾಚ ತೇನ್ಯೋನ್ಯತೋऽಸುರಾः ಪಾತ್ರಂ ಹರಂತಸ್ತ್ಯಕ್ತಸೌಹೃದಾಃ ಕ್ಷಿಪಂತೋ ದಸ್ಯುಧರ್ಮಾಣಃ ಆಯಾಂತೀಂ ದದೃಶು ಸ್ತ್ರಿಯಂ. ಆ ಅಸುರರು ಅನ್ಯೋನ್ಯತಃ ಪಾತ್ರಂ ಹರಂತ್ಯಃ, ತಮ್ಮಲ್ಲಿಯೇನೆ ಪಾತ್ರವನ್ನ ಒಬ್ಬರ ಕೈಯಿಂದ ಇನ್ನೊಬ್ಬರ ಕಡೆ ಕಸಿದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಆಚೆ ಈಚೆ ಪಾತ್ರ ಅಡ್ಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಎದುರುಗಡೆ ಒಬ್ಬ ಸ್ತ್ರೀ, ಬಹಳ ಸುಂದರವಾಗಿರುವಂತಹ ಸ್ತ್ರೀ ಇವ್ರ ಕಡೆ ಬರ್ತಾ ಇರೋದನ್ನ ಗಮನಿಸಿದರು. ಅವಳ ರೂಪ ಅನ್ನುವಂಥದ್ದು ಹೀಗಿತ್ತು ಅಂದ್ರೆ, ಈ ಎಲ್ಲರೂ ಅವಳನ್ನು ನೋಡಿದ ತಕ್ಷಣ ತಾವು ಇರುವಂತಹ ಕೆಲಸ ಬಿಟ್ಟು ಮರೆತು ಅವಳ ಕಡೆನೆ ಗಮನ ಕೊಟ್ಟು ಅವಳನ್ನು ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿದ್ರು. ಕಾತ್ವಂ ಕಂಜ ಪಲಾಶಾಕ್ಷಿ ಕುತೋ ವಾ ಕಿಂಚಿಕೀರ್ಷಸಿ ಕಸ್ಯಾಸಿ ವದವಾ ಮೋರೋ ಮಥನಂತಿ ಇವ ಮನಾಂಸಿನಃ. ಯಾರು ನೀನು? ಎಲ್ಲಿಂದ ಬರ್ತಾ ಇದೀಯಾ? ಯಾವ ಸ್ತ್ರೀ ನೀನು ಅಂದ್ರೆ ಯಾರವಳ ನೀನು ಅಂತ, ಯಾರಿಗೆ ಸೇರಿದವಳು ನೀನು ಅನ್ನುವಂತ. ಆಮೇಲೆ ನೀನು ನೋಡಿದ ತಕ್ಷಣವೇನೆ ಮಥನಂತೀವ ಮನಾಂಸಿ, ನಮ್ಮ ಮನಸ್ಸುಗಳನ್ನ ಈಗಾಗಲೇ ನಾವು ಹೇಗೆ ಸಮುದ್ರವನ್ನ ಮಥನ ಮಾಡಿದ್ವೋ ಹಾಗೆ ನೀನು ನಮ್ಮಗಳ ಮನಸ್ಸನ್ನ ಮಥನ ಮಾಡಿದೀಯಲ್ಲ ನಿನ್ನ ಸೌಂದರ್ಯದಿಂದ. ಯಾರು ನೀನು ಅಂತ ಕೇಳುವಾಗ ಅದರಲ್ಲಿಯೇನೆ ಕೆಲವೊಬ್ರು ಇವಳು ಭಗವಂತ ಬ್ರಹ್ಮದೇವನೇ ನಮ್ಮಗಳಿಗೆ ಅಮೃತವನ್ನ ಕುಡಿಸೋದಕ್ಕೆ ಕಳಿಸಿರ್ಬೇಕೇನೋ ಅಂತ ಗ್ರಹಿಸ್ಕೊಂಡು ಅವ್ರು ಹೇಳ್ತಾರೆ, ನಾವೆಲ್ಲರೂ ಕಾಶ್ಯಪನ ಮಕ್ಕಳು, ದೈತ್ಯ ಕುಲ ಸಂಭೂತರು, ಮಹಾಪರಾಕ್ರಮಿಗಳು, ಅಣ್ಣ ತಮ್ಮಂದ್ರು. ಆದ್ರೆ ಈ ಅಮೃತದ ವಿಷಯದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ಆದ್ರಿಂದ ನೀವು ಅಂದ್ರೆ ಆ ಮೋಹಿನಿ ಅವತಾರದ ಉಳ್ಳಂತಹ ಭಗವಂತನನ್ನ ಕುರಿತು ತಾವು ಈ ನಮಗೆ ಅಮೃತವನ್ನ ಸರಿಸಮಾನವಾಗಿ ಎಲ್ರಿಗೂ ಮುಟ್ಟುವಂತೆ ಅಥವಾ ಎಲ್ಲರಿಗೂ ಸರಿಸಮಾನವಾಗಿ ಹಂಚಬೇಕು ಅಂತ ಅವಳ ಎದುರುಗಡೆ ಇವರು ಪ್ರಾರ್ಥನೆಯನ್ನು ನೀಡ್ತಾರೆ. ಈ ಪ್ರಾರ್ಥನೆಯನ್ನು ನೋಡಿ ಭಗವಂತ ತನ್ನ ಮನಸ್ಸಿನಲ್ಲಿಯೇನೆ ಗಹಗಹಿಸಿ ನಗುತ್ತಾನೆ. ಇವರ ಬುದ್ಧಿಶೂನ್ಯವನ್ನ ಗಮನಿಸಿ. ಎಂತಹ ಪರಾಕ್ರಮಿಗಳು ಎಷ್ಟು ಕಷ್ಟಪಟ್ಟು ಅಮೃತವನ್ನ ಸ್ವೀಕರಿಸಿದ್ರು, ಕೇವಲ ಒಂದು ಸೌಂದರ್ಯ ಎದುರುಗಡೆ ಬಂದ ತಕ್ಷಣ ತಮ್ಮ ಉದ್ದೇಶವನ್ನೇ ಮರ್ತೋದ್ರಲ್ಲ ಇವರು ಅನ್ನುವಂತಹದ್ದು ಆ ಭಗವಂತನ ಆ ನಗುವಿನ ಹಿಂದೆ ಇರುವಂತಹ ಆಶಯವಾಗಿತ್ತು. ಆದರೂ ಮೋಹಿನಿ ಅವತಾರದಲ್ಲಿರುವಾಗ ಈ ರಾಕ್ಷಸರನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕು, ತನ್ನ ವಿಶ್ವಾಸವನ್ನು ಗಳಿಸಬೇಕು ಅನ್ನುವ ಕಾರಣದಿಂದ ಮೋಹಿನಿ ಅವತಾರದಲ್ಲಿಯೇನೆ ಮಾತನ್ನು ಮುಂದುವರಿಸ್ತಾನೆ ಭಗವಂತನು. ಮೋಹಿನಿ ಕೇಳ್ತಾಳೆ, ಕಥಂ ಕಶ್ಯಪದಾಯಾದಾಹ ಪುಂಶ್ಚಲ್ಯ ಅಮಯಿ ಸಂಗತಾಹ ವಿಶ್ವಾಸಂ ಪಂಡಿತೋ ಜಾತೋ ಕಾಮಿನಿ ಶುನಯಾತಿ ಸಹ. ಅದೇನ್ರಿ ನೀವು ಕಶ್ಯಪ ಮಕ್ಕಳು ಅಂತ ಹೇಳ್ತಾ ಇದ್ದೀರಿ, ಕಶ್ಯಪ ಸಂತಾನ ಅಂತ ಹೇಳ್ತಾ ಇದ್ದೀರಿ, ನನ್ನಂತಹ ಈ ಕಾಮಿನಿಯರಲ್ಲಿ ನಿಮಗೆ ತಾವುಗಳು ಪಂಡಿತರು, ಪರಾಕ್ರಮಿಗಳು, ನಿಮಗೆ ಅದೆಲ್ಲಿಂದ ವಿಶ್ವಾಸ ಅನ್ನೋದು ಬಂತು? ನನ್ನ ಮೇಲೆ ನೀವು ವಿಶ್ವಾಸ ಇಡ್ತೀರೇನು ಅಂತ ಹೀಗೆ ಹೇಳ್ತಾ ಅವಳ ಮಾತಿನ ಧ್ವನಿ ಮೂಲಕವೇನೆ ನೀವು ಇಂಡೈರೆಕ್ಟ್ ಆಗಿ ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟರೆ ಮಾತ್ರ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೇನೆ ಅನ್ನುವಂತಹ ಸೂಚನೆಯನ್ನು ಅವನು ಕೊಟ್ಟಳು. ಯಾರಿಗಾದ್ರೂ ವಶಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ತರವೇನೆ ಮಾತಾಡ್ತಾರೆ ಎಲ್ರು ಈಗಿನ ಕಾಲದಲ್ಲಿ. ಆವಾಗ ಆ ದೈತ್ಯರೆಲ್ಲರೂ ಕೂಡ ಇವಳ ಮಾತುಗಳನ್ನ ಕೇಳಿ
ಅದೇನು ಹಾಗೆ ಮಾತಾಡ್ತೀಯ? ನನಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲೇನು? ನಮ್ಮೆಲ್ಲರಿಗೂ ನಮ್ಮಗಳಿಗಿಂತಲೂ ಹೆಚ್ಚಿಗೆನೆ ನಿನ್ನ ಮೇಲೆ ವಿಶ್ವಾಸ. ಆದ್ರಿಂದ ಈ ಅಮೃತ ಕಲಶವನ್ನ ತೆಗೆದುಕೊಂಡು ನಮ್ಮೆಲ್ಲರಿಗೂ ಸರಿ ಸಮಾನವಾಗುವಂತೆ ಅಮೃತವನ್ನ ಹಂಚುವಂಥವಳಾಗು ಅನ್ನೋ ರೀತಿಯಲ್ಲಿ ಆ ಅಮೃತ ಕಲಶವನ್ನ ಮೋಹಿನಿ ರೂಪದಲ್ಲಿರುವಂತಹ ಭಗವಂತನ ಕೈಗೆ ಅವರು ಅರ್ಪಿಸ್ತಾರೆ. ಯದ್ಯಪ್ಯುಭೇತಂ ಕ್ವಚ ಸಾಧ್ವ ವಾ ಕೃತಂ ಮಯಾ ವೋ ವಿಭಜೆ ಸುಧಾಮಿಮಾಂ. ಆ ಭಗವಂತನ ಅವತಾರದಲ್ಲಿರುವಂತ ಮೋಹಿನಿ ಅವತಾರದಲ್ಲಿರುವಂತಹ ಭಗವಂತನ ಹೇಳ್ತಾನೆ, ಯದ್ಯಪ್ಯುಭೇತಂ ಕ್ವಚ ಸಾಧ್ವ ವಾ. ನಿಮಗೆ ನಮ್ಮಗಳ ಮೇಲೆ ಅಂದ್ರೆ ನನ್ನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅಂತಾದ್ರೆ ನಾನೇನ್ ಮಾಡಿದ್ರು ನೀವು ಅದನ್ನು ಸಮ್ಮತಿಸ್ಬೇಕು. ನಾನು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಸಾಧು ಮಾಡ್ಲಿ ಅಸಾಧು ಮಾಡ್ಲಿ ಆ ಎಲ್ಲದರಲ್ಲಿಯೂ ನನ್ನ ಮೇಲೆ ಸಂಪೂರ್ಣವಾಗಿ ನೀವು ವಿಶ್ವಾಸ ಇಡ್ಬೇಕು. ಆವಾಗ ಮಾತ್ರ ನಾನು ನಿಮ್ ಕೆಲಸ ಮಾಡಬಲ್ಲೆ ಅಂತ ಮತ್ತೊಂದು ಬಾರಿ ಅವರು ಇದನ್ನ ಹೇಳ್ತಾರೆ. ವಿಶ್ವಾಸ ಗಳಿಸ್ಕೊಳ್ಳೋದಕ್ಕೆ ಈ ಮಾತನ್ನು ಹೇಳ್ತಾರೆ. ಆವಾಗ ಆ ದೈತ್ಯರೆಲ್ಲರೂ ಒಂದು ಬಾರಿ ನಾನು ನಿಮ್ಮ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿದ್ಮೇಲೆ ಆಯ್ತು, ಅದ್ರ ಬಗ್ಗೆ ಮತ್ತೆ ಚಿಂತೆ ಇಲ್ಲ, ಸಂಪೂರ್ಣವಾಗಿ ನಿನ್ನ ನಂಬಿದ್ದೇವೆ, ನೀನ್ ಏನ್ ಮಾಡಿದ್ರು ಸರಿಯೇ, ನಿನ್ನ ಎಲ್ಲಾ ಕೃತ್ಯಗಳನ್ನ ಕಾರ್ಯಗಳನ್ನ ನಾವು ಒಪ್ಪಿಕೊಳ್ತೇವೆ ಅಂತ ಈ ಮಟ್ಟದ ವಿಶ್ವಾಸವನ್ನ ಗಳಿಸಿ ಮೋಹಿನಿ ಅವತಾರದಲ್ಲಿ ಅಂತ ಭಗವಂತ ಅವನಿಗೆ ಹೇಳ್ತಾನೆ, ಸರಿ ಇನ್ನು ಮೇಲೆ ನೀವು ನಾಳೆ ಬೆಳಿಗ್ಗೆ ಶುದ್ಧವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಗೋ ಬ್ರಾಹ್ಮಣರಿಗೆ ಮತ್ತು ನಿತ್ಯ ಕೈಂಕರ್ಯ ಪೂಜಾ ಇತ್ಯಾದಿಗಳು ಏನೇನು ಅನುಷ್ಠಾನಗಳಿದ್ದಾವೆ ಅವೆಲ್ಲವೂ ಅಗ್ನಿಯಲ್ಲಿ ಹವಿಸನ್ನ ಅರ್ಪಿಸಿ ಗೋ ಬ್ರಾಹ್ಮಣರಿಗೆ ನಮಸ್ಕಾರಾದಿ ಪೂಜಾದಿಗಳನ್ನ ಮಾಡಿ ಗೋಗ್ರಾಸ ಇತ್ಯಾದಿಗಳನ್ನು ಕೊಟ್ಟು ಆಮೇಲೆ ತುಂಬಾ ಉತ್ತಮವಾಗಿರುವಂತಹ ವಸ್ತ್ರಾದಿಗಳನ್ನ ಧರಿಸಿ ಬ್ರಾಹ್ಮಣರಿಂದ ಪುಣ್ಯ ಅಂದ್ರೆ ಆಶೀರ್ವಚನಗಳನ್ನ ಪಡೆದುಕೊಂಡು ಬರುವಂಥವರಾಗಿ ಅಂದ್ರೆ ಗಂಧ ಮಾಲ್ಯಾದಿಗಳಿಂದ ಕೂಡಿಕೊಂಡು ಅಲಂಕರಿಸಿಕೊಂಡು ಬರುವಂಥವರಾಗಿ ಅಂತ ಅವ್ರು ಹೇಳ್ತಾರೆ. ನಾವೆಲ್ಲರೂ ಒಟ್ಟಿಗೆ ಬಂದಾಗ ನಾನು ಸರಿಸಮಾನವಾಗಿ ಹಂಚ್ತೇನೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಮರುದಿವಸರು ದೇವತೆಗಳು ದಾನವರು ಇಬ್ಬರು ಸೇರಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ತಮ್ಮ ನಿತ್ಯದ ಆಹ್ನಿಕ ಅಗ್ನಿಹೋತ್ರಾದಿಗಳು ಇವೆಲ್ಲವನ್ನ ಮಾಡಿ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನವನ್ನು ಹೇಳಿಸಿಕೊಂಡು ಗಂಧ ಮಾಲ್ಯಾದಿಗಳಿಂದ ಅಲಂಕರಿಸಿಕೊಂಡು ಉತ್ತಮವಾಗಿರುವಂತಹ ವಸ್ತ್ರಗಳನ್ನು ಧರಿಸಿಕೊಂಡು ದರ್ಭಾಸನದ ಮೇಲೆ ಪೂರ್ವಾಗ್ರವುಳ್ಳಂತಹ ದರ್ಭಾಸನದ ಮೇಲೆ ಎಲ್ಲರೂ ಒಂದು ಸಾಲಾಗಿ ಕುಳಿತುಕೊಳ್ತಾರೆ. ಅವಾಗ ಮೋಹಿನಿ ರೂಪದಲ್ಲಿರುವಂತಹ ಭಗವಂತನು ದೇವತೆಗಳೆಲ್ಲ ಈ ಕಡೆ ಬನ್ನಿ, ದೈತ್ಯರೆಲ್ಲ ಈ ಕಡೆ ಬನ್ನಿ ಎಂಬಂತಹ ರೀತಿಯಲ್ಲಿ ದೇವತೆಗಳನ್ನು ಒಂದು ಭಾಗದಲ್ಲಿ ದೈತ್ಯರನ್ನು ಇನ್ನೊಂದು ಭಾಗದಲ್ಲಿ ಕುಳ್ಳರಿಸಿ ಭಗವಂತನು ಆ ಅಮೃತ ಕಲಶವನ್ನ ತನ್ನ ಬಲಬದಿಯ ಸೊಂಟದ ಮೇಲೆ ಇಟ್ಟುಕೊಂಡು ತಾನು ಎಡಗಡೆಗೆ ವಾಲಿ ದೇವತೆಗಳ ಹತ್ತಿರದಲ್ಲಿ ಕಿವಿಯಲ್ಲಿ ಮಾತನಾಡ್ತಾ ಇದ್ದೇನೆ ಎಂಬಂತಹ ರೀತಿಯಲ್ಲಿ ಈ ಕಡೆ ಸೊಂಟದಿಂದ ಅಮೃತವು ದೇವತೆಗಳಿಗೆ ತಲುಪುವಂತೆ, ದೈತ್ಯರಲ್ಲಿ ಕಿವಿಯಲ್ಲಿ ಮಾತನಾಡ್ತಾನೆ ನಮ್ಮ ಹತ್ರ ಇದ್ದಾಳೆ ಅಂತ ದೈತ್ಯರಿಗೆ ಖುಷಿ, ಆದ್ರೆ ತನ್ನ ಸೊಂಟದ ಮೇಲಿರುವಂತಹ ಆ ಒಂದು ಅಮೃತ ಕಲಶದ ಮೂಲಕ ಆ ಕಡೆ ದೇವತೆಗಳಿಗೆ ಈಗಾಗಲೇ ಅಮೃತವನ್ನ ನೀಡೋದಕ್ಕೆ, ಅಮೃತವನ್ನ ಅನುಗ್ರಹಿಸೋದಕ್ಕೆ ಭಗವಂತ ಶುರು ಮಾಡಿರ್ತಾನೆ. ಈ ಕಡೆ ಇರುವಂತಹ ದೈತ್ಯರು ಇವಳ ಮುಖದಿಂದಲೇನೆ ಮತ್ತು ಇವಳ ನಗುವಿನಿಂದ ಇವಳ ಮಾತಿನಿಂದ ಅವರು ಅಮೃತ ಆ ಕಡೆ ದೇವತೆಗಳಿಗೆ ಹೋಗ್ತಾ ಇದೆ ಅನ್ನೋದನ್ನ ಮರೆತೇ ಹೋಗಿರ್ತಾರೆ. ದೂರದಲ್ಲಿರುವಂತಹ ಕೆಲವರು ಗುರುತಿಸಿದ್ರು ಕೂಡ ಇವಳು ಹತ್ರನೇ ಬರ್ತಾಳಲ್ವಾ, ನಮ್ಮ ಹತ್ರನೇ ಇವಳು ಮುಖ ಇದೆಯಲ್ವಾ, ಆದ್ರಿಂದ ನಾವು ಇದೇ ಸಾಲಿಗೆ ಕೂಡೋಣ ಅಂತ ಕೆಲವರು ಯೋಚನೆ ಮಾಡಿಕೊಂಡು ಅದೇ ಸಾಲಲ್ಲೇ ಇರ್ತಾರೆ. ಇದ್ರ ಒಳಗಡೆ ಅರ್ಥ ನಾವು ನೋಡ್ತೀವಿ, ಮೋಹ ಅಥವಾ ವ್ಯಾಮೋಹ ಅನ್ನೋದು ಹೇಗಿರುತ್ತೆ ಅಂದ್ರೆ ನಮ್ಮ ಉದ್ದೇಶವನ್ನ ಹಾಳು ಮಾಡುತ್ತೆ, ನಮ್ಮ ಗುರಿಯನ್ನ ನಮ್ಮನ್ನು ಮರೆಸಿಬಿಡ್ತದೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಥವಾ ಪಾಠ ಅನ್ನೋ ರೀತಿಯಲ್ಲಿ ನೋಡ್ಬೋದು. ಅಂತಹದ್ರಲ್ಲಿ ಏನೇ ದೈತ್ಯಗಳ ಸಾಲಿನಲ್ಲಿ ಕುಳಿತಿರುವಂತಹ ಒಬ್ಬನು ಸ್ವರ್ಭಾನು ಅನ್ನುವಂತಹ ಒಬ್ಬ ದೈತ್ಯ ರಾಕ್ಷಸ ದೇವತೆಗಳ ವೇಷ ಧರಿಸಿ ಅಮೃತಪಾನ ಮಾಡೋದಕ್ಕೆ ದೇವತೆಗಳ ಸಾಲಲ್ಲಿ ಹೋಗಿ ನಿಲ್ತಾನೆ. ಇನ್ನೇನು ಆ ಮೋಹಿನಿ ರೂಪದಲ್ಲಿರುವಂತಹ ಭಗವಂತನು ಅವನ ಹತ್ತಿರ ಬಂದು ಅವನಿಗೆ ಅಮೃತವನ್ನ ಕುಡಿಸಬೇಕು, ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅವನು ಕುಡಿದಿರ್ತಾನೆ, ಆ ಅಮೃತ ಅವನ ಕಂಠದವರೆಗೆ ಮಾತ್ರ ಹೋಗಿರುತ್ತೆ.
ಅದೇ ಸಂದರ್ಭದಲ್ಲಿ ಸೂರ್ಯಚಂದ್ರರು ಇವನನ್ನ ಗುರುತಿಸಿ ಇವನು ಅವನಲ್ಲ, ಇವನು ದೇವತೆಯಲ್ಲ ಎಂಬುದಾಗಿ ಭಗವಂತನಿಗೆ ಹೇಳಿದಾಗ ಭಗವಂತನು ನೀವು ನಿಯಮಗಳನ್ನು ಮುರಿದಿದ್ದೀರಿ ಎನ್ನುವ ನೆಪದಿಂದ ತಕ್ಷಣದಲ್ಲಿಯೇನೆ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದನವನ್ನು ಮಾಡ್ತಾರೆ. ಈಗಾಗಲೇ ಅಮೃತ ಕಂಠದವರೆಗೂ ಹೋಗಿರುವುದರಿಂದ ಅವನ ಕಂಠದಕ್ಕಿಂತ ಮೇಲಿನ ಭಾಗ ಮುಖ ಏನಿದೆ ಅದು ಜೀವಂತವಾಗಿಯೇ ಇರುತ್ತೆ, ಕೆಳಗಡೆ ಭಾಗ ಬಿದ್ದು ಹೋಗುತ್ತೆ. ಆ ಭಾಗವನ್ನು ಮೇಲಿನ ಭಾಗವನ್ನೇ ಚತುರ್ಮುಖ ಬ್ರಹ್ಮದೇವನು ರಾಹು ಎಂಬಂತಹ ಗ್ರಹನನ್ನಾಗಿ ಮಾಡ್ತಾನೆ. ಆ ಗ್ರಹ ರಾಹು ಗ್ರಹವು ಇವತ್ತಿಗೂ ಕೂಡ ಆ ಸೂರ್ಯಚಂದ್ರರು ಗುರುತಿಸಿ ಹೇಳಿದ್ದಕ್ಕೇನೆ ನಾನು ಹೀಗಾದೆ ಎನ್ನುವ ದ್ವೇಷದಿಂದ ಅಮಾವಾಸ್ಯೆಯ ದಿವಸ ಸೂರ್ಯನನ್ನು, ಹುಣ್ಣಿಮೆಯ ದಿವಸ ಚಂದ್ರನನ್ನು ನುಂಗೋದಕ್ಕೆ ಹೋಗ್ತಾನೆ ಅನ್ನುವ ಮಾತನ್ನ ಇದರಲ್ಲಿ ಹೇಳ್ತಾರೆ. ಈ ಪ್ರಕಾರವಾಗಿ ಭಗವಂತನು ಮೋಹಿನಿ ರೂಪದ ಮೂಲಕವಾಗಿ ದೈತ್ಯರನ್ನೆಲ್ಲ ಮೋಹಿಸಿ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಅಮೃತವನ್ನ ಪಡೆದುಕೊಳ್ಳುವಂತಹ ಸಮಯ ಬಂದಾಗ ಕಾಮಮೋಹಕ್ಕೆ ಪೀಡಿತರಾಗಿ ಆ ಅಮೃತದಿಂದ ವಂಚಿತರಾಗ್ತಾರೆ. ಭಗವಂತನು ಆ ಅಮೃತವನ್ನೆಲ್ಲ ದೇವತೆಗಳಿಗೇನೆ ಕೊಡುವಂತೆ ಮಾಡುವಂತವನಾಗ್ತಾನೆ. ಇಲ್ಲಿ ಕೊನೆಯಲ್ಲಿ ದೇವತೆಗಳ ಮತ್ತು ದೈತ್ಯರ ಒಂದು ಸ್ವಭಾವ ವ್ಯತ್ಯಾಸವನ್ನ ಬಹಳ ಸುಂದರವಾಗಿರುವಂತಹ ಶ್ಲೋಕದಲ್ಲಿ ಹೇಳ್ತಾರೆ. 28ನೆಯ ಶ್ಲೋಕದಲ್ಲಿ ಬಹಳ ಜನ ಕೇಳಬಹುದು, ಅದೇನು ವಿಷ್ಣು ಪಾರ್ಶಾಲಿಟಿ ಮಾಡಿದ್ನಲ್ಲ ಇಲ್ಲಿ ಅಂತ. ಏನೋ ಸ್ವಲ್ಪ ಹಿಂದೆ ಶಬ್ದಗಳು ಕೇಳ್ತಾ ಇದ್ದಾವೆ. ನನ್ನ ಹತ್ರ ಏನಾದ್ರು ಸಮಸ್ಯೆನಾ ಅಥವಾ ಹೇಗೆ? ಇಲ್ಲ ಗುರುಗಳು, ಮ್ಯೂಟ್ ಮಾಡಿದೆ, ಒಬ್ಬರದ್ದು ಯಾರ್ದೋ ಆನ್ ಆಗಿತ್ತು. ಸರಿ. ಈ 28ನೇ ಶ್ಲೋಕದ ಮೂಲಕ ನಾವು ಗಮನಿಸಬಹುದು, ಸಾಧಾರಣವಾಗಿ ಈ ಕಥೆಯನ್ನ ಕೇಳಿದಾಗ ಅದೇನೋ ಭಗವಂತ ದೇವತೆಗಳ ಕಡೆ ಪಾರ್ಶಾಲಿಟಿ ಮಾಡಿದ್ನಲ್ಲ, ಉದ್ದೇಶಪೂರ್ವಕವಾಗಿ ಏನೇ ಮೋಹಿನಿ ರೂಪ ಎತ್ಕೊಂಡು ಬಂದು ದೈತ್ಯರನ್ನೆಲ್ಲ ಮೋಹಿಸಿ ಮೋಸ ಮಾಡಿ ಅಮೃತವನ್ನ ದೇವತೆಗಳಿಗೆ ಕೊಟ್ಟನಲ್ಲ, ಇದು ಅವನು ಮಾಡಿರುವಂತಹ ಪಕ್ಷಪಾತ ಅಲ್ವೇನು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾವು 28ನೇ ಶ್ಲೋಕದಲ್ಲಿ ನೋಡ್ತೇವೆ, ಇದು ಭಗವಂತನ ಪಕ್ಷಪಾತ ಅಲ್ಲ. ಅಕಸ್ಮಾತ್ ಇದು ಪಕ್ಷಪಾತವೇ ಆಗಿದ್ರೆ ಭಗವಂತನು ಭಕ್ತಿ ಪಕ್ಷಪಾತಿ ಅನ್ನುವ ರೂಪದಲ್ಲಿ ಕೊಡ್ತಾನೆ. ಯಾರು ಭಕ್ತಿಯನ್ನು ಮಾಡ್ತಾರೋ ಅವ್ರ ಕಡೆ ಭಗವಂತ ನಿಲ್ತಾನೆ. ಪಕ್ಷಪಾತ ಅಂದ್ರೇನು? 2 ಪಕ್ಷಗಳಿರ್ತವೆ, ಒಂದು ಪಕ್ಷಕ್ಕೆ ಜೋತು ಬೀಳೋದು. ಪಾತ ಅಂದ್ರೆ ಜೋತು ಬೀಳೋದು. ಒಂದು ಪಕ್ಷಕ್ಕೆ ಜೋತು ಬೀಳೋದು, ಒಂದು ಕಡೆ ವಾಲೋದು, ಒಂದು ಕಡೆ ಜೋತು ಬೀಳೋದು. ಪಕ್ಷಪಾತವೇ ಅಂತ ಅನ್ನೋದಾದ್ರೆ ಭಕ್ತಿ ಯಾವ ಕಡೆ ಇರ್ತದೆ, ಭಗವಂತ ಆ ಕಡೆ ಜೋತು ಬೀಳ್ತಾನೆ, ಆ ಕಡೆ ವಾಲ್ತಾನೆ ಅನ್ನುವಂತಹದ್ದು ಉತ್ತರ ಇದರಲ್ಲಿ. ಹೇಗಿದೆ ಶ್ಲೋಕ? ಏವಂ ಸುರಾಸುರಗಣಾಃ ಸಮದೇಶ ಕಾಲ ಹೇತ್ವರ್ಥ ಕರ್ಮ ಮತಯೋಪಿ ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾಃ ಫಲಮಂಜಸಾಪುರ್ ಯತ್ಪಾದ ಪಂಕಜ ರಜಶ್ರಯಣಾನ್ನ ದೈತ್ಯಾಃ. ಈ ಪ್ರಕಾರವಾಗಿ ಸುರಾಸುರ ಗಣರು, ಸುರರು ದೇವತೆಗಳು, ಅಸುರರು ರಾಕ್ಷಸರು, ಆ ಗುಂಪುಗಳು ಸಮದೇಶ ಕಾಲ ಹೇತು ಅರ್ಥ ಕರ್ಮ ಮತಯ ಅಪಿ, ಅವರಿಬ್ಬರಿಗೆ ಸಮಾನವಾದ ದೇಶ, ಇಬ್ರು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಒಂದೇ ಸ್ಥಳದಲ್ಲಿ ನಿಂತ್ಕೊಂಡೇನೆ ಆ ಸಮುದ್ರ ಮಥನ ಕೆಲಸ ಮಾಡಿದ್ರು. ಸಮಾನ ಕಾಲ, ಒಂದೇ ಕಾಲದಲ್ಲೇನೆ ಕೆಲಸ ಮಾಡಿದ್ರು. ಸಮಾನ ಹೇತು, ಇಬ್ಬರಿಗೂ ಒಂದೇ ಉದ್ದೇಶ ಇತ್ತು, ಅಮೃತವನ್ನ ಸಂಪಾದಿಸಬೇಕು ಅಂತ ಹೇಳಿ. ಸಮಾನ ಕರ್ಮ, ಇಬ್ರು ಸರಿ ಸಮಾನವಾದ ಕೆಲಸವನ್ನೇ ಮಾಡಿದ್ರು, ಕಡಿಯೋದು, ಸಮುದ್ರವನ್ನ ಕಡಿಯೋದು. ಆಮೇಲೆ ಸಮಾನ ಮತಯ ಹಾಪಿ, ಇಬ್ರು ಒಪ್ಪಿಕೊಂಡೇನೆ ಸಮಾನ ಮನಸ್ಕರಾಗಿಯೇನೆ ಒಂದೇ ಮಾತಿಗೆ ಒಪ್ಪಿ ಕೆಲಸಕ್ಕೆ ಸೇರಿದ್ದು. ಇಷ್ಟೆಲ್ಲ ಆದ್ರೂ ಕೂಡ ದೇಶ ಕಾಲ ಹೇತು ಅರ್ಥ ಕರ್ಮ ಮತ ಇವೆಲ್ಲವೂ ಸಮಾನವಾಗಿದ್ರೂ ಕೂಡ ಫಲ ಮಾತ್ರ ವಿಕಲ್ಪಾಹ, ಫಲೇ ವಿಕಲ್ಪಾಹ, ಫಲದಲ್ಲಿ ಮಾತ್ರ ವ್ಯತ್ಯಾಸವಾಯ್ತಲ್ಲ. ತತ್ರಾಮೃತಂ ಸುರಗಣಾಹ, ಅಮೃತ ದೇವತೆಗಳ ಪಾಲಾಯ್ತಲ್ಲ. ಫಲಮಂಜಸಾಪುಹು, ಅಮೃತರ ಫಲಸ್ವರೂಪಿಯಾಗಿರುವಂತಹ ಅಮೃತವು ದೇವತೆಗಳ ಪಾಲಾಯ್ತಲ್ಲ. ಇದು ಹೇಗೆ ಅಂತ ಕೇಳಿದ್ರೆ ಯತ್ ಪಾದ ಪಂಕಜ ರಜ ಶ್ರಯಣಾನ್, ಯಾಕೆ ಅಂದ್ರೆ ಆ ದೇವತೆಗಳು ಭಗವಂತನ ಪಾದ ಪಂಕಜ ರಜ,
ಪಾದ ಕಾಲುಗಳು, ಪಂಕಜ ಪಾದ ಎಂಬ ಕಮಲಗಳು, ಅದರ ರಜ ಕಮಲದಲ್ಲಿರುವಂತಹ ಒಂದು ರೇಣು, ಆ ರೇಣುವಿಗೆ ಇವರು ಆಶ್ರಯಿಸಿದ್ರು. ಅಂದ್ರೆ ಏನರ್ಥ? ಭಗವಂತನನ್ನ ಆಶ್ರಯಿಸಿದ್ರು ಅಂತ. ಯತ್ಪಾದ ಪಂಕಜ ರಜಶ್ರಯಣ ಅನ್ನ. ಈ ದೇವತೆಗಳು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆದಂಥವರಾಗಿದ್ರು. ಅಂದ್ರೆ ಭಗವಂತನಲ್ಲಿ ಆಶ್ರಯಿಸಿದ್ರು. ನ ದೈತ್ಯಾಹ, ಆದ್ರೆ ದೈತ್ಯರ ಹಾಗಿರ್ಲಿಲ್ಲ. ಅವರು ಭಗವಂತನಲ್ಲಿ ಆಶ್ರಯ, ಶರಣು ಅನ್ನುವಂತಹದ್ದನ್ನು ಪಡೆದಿರಲಿಲ್ಲ. ಆ ಕಾರಣದಿಂದ ದೇಶ, ಕಾಲ, ಹೇತು, ಅರ್ಥ, ಕರ್ಮ, ಮತಿ ಎಲ್ಲಾ ಸಮಾನವಾಗಿದ್ರು ದೇವತೆಗಳು ಭಗವಂತನಲ್ಲಿ ಆಶ್ರಯಿಸಿದ್ರು. ಭಗವಂತ ನೀನೇ ನಮಗತಿ, ನೀನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಭಗವಂತನ ಭಕ್ತಿಯಲ್ಲಿ ಮಿಂದಿದ್ರು. ಆ ಕಾರಣದಿಂದ ಭಗವಂತನು ಅವರ ಕಡೆಗೆ ಸಹಾಯಕ್ಕಾಗಿ ಬಂದನು. ಹೀಗೆ ಅದರ ಫಲಸ್ವರೂಪಿಯಾಗಿ ಅಮೃತ ಅನ್ನುವಂತಹದ್ದು ದೇವತೆಗಳಿಗೆ ದೊರೆಯುವಂತಹದ್ದಾಯ್ತು. ಇದೇ ಮಾತನ್ನಿಟ್ಕೊಂಡು ಮುಂದಿನ ಶ್ಲೋಕದಲ್ಲಿ ನಮ್ಮಗಳಿಗೆ ಪಾಠವನ್ನು ಹೇಳ್ತಾರೆ. ಯದ್ಯುಜ್ಯತೆ ಸುವಸುಕರ್ಮ ಮನೋವಚೋಭಿ ದೇಹಾತ್ಮಜಾದಿಷು ನೃಭಿಸ್ತದಸತ್ಪೃಥಕ್ತ್ವಾತ್ ತೈರೇವ ಸದ್ಭವತಿ ಯತ್ ಕ್ರಿಯತೆ ಅಪೃಥಕ್ತ್ವಾತ್ ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ಯತ್. ಬಹಳ ಸುಂದರವಾದ ಮಾರ್ಮಿಕವಾಗಿರುವಂತಹ ಶ್ಲೋಕ ಇದು. ನಾವುಗಳು ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ, ಯದ್ಯುಜ್ಯತೆ ಅಸು ವಸು ಕರ್ಮ ಮನೋವಚೋಭಿ. ನಾವು ನಮ್ಮ ಪ್ರಾಣ, ಅಸು ಅಂದ್ರೆ ಪ್ರಾಣಗಳು, ವಸು ಸಂಪತ್ತು, ಕರ್ಮ ಕೆಲಸಗಳು, ಮನಸ್ಸು ನಮ್ಮ ಮನಸ್ಸಿನ ಒಂದು ನಿರ್ಣಯಗಳು, ವಚೋಭಿ ಮಾತುಗಳಿಂದ, ದೇಹ ಶರೀರದಿಂದ, ಮತ್ತು ಶರೀರದಿಂದ ಹುಟ್ಟಿರುವಂತಹ ಎಲ್ಲವುಗಳನ್ನ ಆತ್ಮಜ ಶರೀರದಿಂದ ಹುಟ್ಟಿರುವಂತಹ ಅಥವಾ ಶರೀರ ಸಂಬಂಧಿ ಆಗಿರುವಂತಹ ಹೆಂಡತಿ ಮತ್ತು ಶರೀರದಿಂದ ಹುಟ್ಟಿರುವಂತಹ ಸಂತಾನ ಮಕ್ಕಳು, ಇವುಗಳಿಗೋಸ್ಕರವಾಗಿಯೇನೆ ನಾವು ನೃಭಿ ಮನುಷ್ಯರಿಂದ ತದಸತ್ಪೃಥಕ್ತ್ವಾತ್ ಇವುಗಳನ್ನೆಲ್ಲಕ್ಕೋಸ್ಕರವಾಗಿಯೇನೆ ನಾನು ಕೆಲಸ, ಕರ್ಮ ಇತ್ಯಾದಿಗಳನ್ನು ಮಾಡ್ತಾ ಇರ್ತೇನೆ. ಯಾವ ಭಾವದಿಂದ? ಪೃಥಕ್ತ್ವಾತ್, ನಾನು ನನ್ನದು ಎನ್ನುವಂತಹ ಭಾವನೆಯಿಂದ. ಈಗ ಬೇರೆ ಅನ್ನೋ ಭಾವನೆ, ಪೃಥಕ್ ಅಂದ್ರೆ ಬೇರೆದು. ಬೇರೆ ಅಂದ್ರೆ ಏನರ್ಥ? ನಾನು ಮತ್ತು ಭಗವಂತನು ಬೇರೆ ಯಾರೋ. ನಾನು ನನ್ನ ಈ ಪರಿವಾರ, ನನ್ನ ಈ ಕುಟುಂಬ, ನನ್ನ ಈ ಸಂಪತ್ತು, ಇವುಗಳಿಗೋಸ್ಕರವಾಗಿ ನಾನು ಮತ್ತು ನನ್ನದು ಇವುಗಳಿಗೋಸ್ಕರವಾಗಿ ಆ ಬೇರೆಯಾಗಿರುವಂತಹ ಭಗವಂತನನ್ನ ಕುರಿತು ಕೇಳ್ತೇನೆ. ಅವನ್ ನಾನು ಕೇಳಿದ್ ಕೊಡ್ತಾನೆ, ಅದರಿಂದ ನಾನು ಇವರನ್ನ ಸಾಕ್ತೇನೆ, ಸಲುತ್ತೇನೆ, ಪ್ರೀತಿಸ್ತೇನೆ ಅನ್ನುವಂತಹ ರೀತಿ. ಈ ಬುದ್ಧಿಗೆ ಏನಿದೆಯಲ್ಲ, ಇದು ಭೇದ ಬುದ್ಧಿ ಅಂತ ಹೇಳ್ತಾರೆ. ಆದ್ರೆ ಇದೇ ಕೆಲಸಗಳನ್ನ ತೈರೇವ ಸದ್ಭವತಿ ಯತ್ ಕ್ರಿಯತೆ ಅಪೃಥಕ್ತ್ವಾತ್, ಇವೇ ಕೆಲಸಗಳನ್ನ ಅಪೃಥಕ್ತ್ವ ಭಾವದಿಂದ. ಅಪೃಥಕ್ತ್ವ ಭಾವ ಅಂದ್ರೆ ಏನು? ನಾನು ಮತ್ತು ನಾನಲ್ಲ, ಅಥವಾ ನನ್ನದು ಮತ್ತು ನನ್ನದಲ್ಲ ಎನ್ನುವಂತಹ ಎರಡು ಭೇದ ಭಾವ ಏನಿದೆ, ಅದನ್ನು ಬಿಟ್ಟು ಎಲ್ಲವೂ ನಾನು ಎಲ್ಲವೂ ನನ್ನದೇನೆ, ಎಲ್ಲರೂ ನನ್ನವರೇ, ಎಲ್ಲವೂ ನಾನೇ ಅಂತ ಗ್ರಹಿಸ್ತಾ, ಜೊತೆಗೆ ಆ ಭಗವಂತನು ನನಗಿಂತ ಬೇರೆ ಅಲ್ಲ, ನಾನು ಭಗವಂತನಿಗಿಂತ ಬೇರೆ ಇಲ್ಲ ಎನ್ನುವಂತಹ ಬುದ್ಧಿಯಿಂದ ಅಪೃಥಕ್ತ ಭಾವಾತ್, ಆ ಭಾವದಿಂದ ಕೆಲಸಗಳನ್ನ, ಕರ್ಮಗಳನ್ನ ಮಾಡಿದ್ದಾದ್ರೆ, ದುಡಿಯೋದೇನೆ, ಸಂಸಾರ ಮಾಡೋದೇನೆ, ದುಡಿದು ಹಾಕೋದು, ದುಡ್ಡು ತಂದು ಜವಾಬ್ದಾರಿ ವಹಿಸೋದು, ಕರ್ತವ್ಯಗಳನ್ನು ನಿರ್ವಹಿಸೋದು ಎಲ್ಲವೂ ಮಾಡೋದೇನೆ. ಆದ್ರೆ ಮಾಡುವ ಹಿಂದಿನ ಬುದ್ಧಿ ಏನಿರುತ್ತೆ? ನಾನ್ ಮಾಡ್ತಾ ಇದ್ದೇನೆ, ನನ್ನ ಹೆಂಡತಿಗೋಸ್ಕರ ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೇನೆ, ನನ್ನ ಸಂಪತ್ತಿಗೋಸ್ಕರ ಮಾಡ್ತಾ ಇದ್ದಾನೆ ಅನ್ನೋ ಭಾವ ಬಿಟ್ಟು, ಇದ್ಯಾವುದು ನಾನು ಅಂತ ಏನಿಲ್ಲ, ಭಗವಂತನೇ ಎಲ್ಲ ಇದ್ದಿದ್ದು, ನಾನೂ ಭಗವಂತನು, ಇದೂ ಭಗವಂತನು, ಸಂಪತ್ತು ಭಗವಂತನು, ಎಲ್ಲವೂ ಭಗವಂತನೇ ಆಗಿರೋದ್ರಿಂದ ಇದೆಲ್ಲವೂ ಭಗವಂತನೇ. ನಾನು ಅಂತ ಬೇರೆ ಸ್ವತಂತ್ರ ಅಸ್ತಿತ್ವ ಅನ್ನುವಂಥದ್ದು ಏನಿಲ್ಲ, ಎಲ್ಲವೂ ಭಗವಂತನದ್ದೇ, ಭಗವಂತನೇ, ನಾನೂ ಕೂಡ ಭಗವಂತನದ್ದೇ ಅನ್ನೋ ಭಾವವನ್ನ ಬದಲಾಯಿಸಿದ್ರೆ ಆವಾಗ ಏನಾಗುತ್ತೆ?
ತತ್ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ಯತ್. ಯಾವ ರೀತಿ ಗಿಡವನ್ನ ನಾವು ಸುಂದರವಾಗಿ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಪಾಪ ಎಲೆಗಳು ಮುದುಡಿ ಹೋಗಿದಾವೆ ಅಂತ ಹೇಳಿ ಎಲೆಗೆ ನೀರ್ ಹಾಕೋದು, ಕಾಂಡ ತೊಗಟೆ ಕಿತ್ತು ಬರ್ತಾ ಇದೆ ಅಂತ ಹೇಳಿ ಕಾಂಡಕ್ಕೆ ನೀರ್ ಹಾಕೋದು, ಹಾಗೆ ಮಾಡೋ ಬದಲು ಬೇರಿಗೆ ನೀರ್ ಹಾಕಿದ್ರೆ ಇಡೀ ಗಿಡದಲ್ಲಿರುವಂತಹ ಎಲ್ಲಾ ಅವಯವಗಳು ಹಾಗೆ ಪ್ರಫುಲ್ಲಿತವಾಗಿ ಚಿಗುರೊಡೆಯುತ್ತವೆಯೋ ಹಾಗೆ ನಾನು ನನ್ನ ದೃಷ್ಟಿಕೋನ ಬದಲಾಯಿಸಿದರೆ, ಸಂಸಾರ ಮಾಡುವ ದೃಷ್ಟಿಕೋನ ಬದಲಾಯಿಸಿದ್ರೆ, ಇದ್ಯಾವುದು ನನ್ನದು ನಾನು ಅಂತೇನಿಲ್ಲ, ಎಲ್ಲ ಭಗವಂತನೇ ಭಗವಂತನದ್ದೇ ಎನ್ನುವ ರೀತಿಯಲ್ಲಿ ನಾನು ಬದಲಾಯಿಸಿದ್ದೆ ಆದ್ರೆ ಬೇರಿಗೆ ನೀರ್ ಎರೆದಿದ್ದಕ್ಕೆ ಸಮವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನಷ್ಟೇ ಅಲ್ಲ, ಎಲ್ಲವೂ ಸುಖಮಯವಾಗಿರ್ತದೆ, ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಬೇರಿಗೆ ನೀರು ಹಾಕಿದ್ರೆ ಹೇಗೆ ಎಲ್ಲ ಗಿಡ ಪ್ರಫುಲ್ಲಿತವಾಗುತ್ತೋ ಹಾಗೆ ಭಗವಂತನದ್ದು ಅಂತ ಭಾವನೆ ನನ್ನ ಮನಸ್ಸಿನಲ್ಲಿದ್ರೆ ಸಂಸಾರ, ಸ್ವರ್ಗ, ನರಕ, ಕುಟುಂಬ, ಅದು ಇದು ಎಲ್ಲವೂ ಚೆನ್ನಾಗೇ ಇರುತ್ತೆ ಅನ್ನೋ ರೂಪದಲ್ಲಿ ಹೇಳ್ತಾರೆ. ಇಲ್ಲಿಗೆ ಸಮುದ್ರ ಮಥನದ ಒಂದು ಪ್ರಧಾನ ಭಾಗವಾಗಿರುವಂತಹ ಅಮೃತ ವಿತರಣೆ ಕೆಲಸ ಮುಗಿಯಿತು. ನಾವು ನೋಡಿದ್ವಿ, ಮೋಹಕ್ಕೆ ಸಿಕ್ಕಂತಹ ದೈತ್ಯರು ತಮ್ಮ ನಿಜವಾದ ಉದ್ದೇಶವನ್ನ ಮರೆತು ಮೂರ್ಖರಾದರು, ಅಮೃತದಿಂದ ವಂಚಿತರಾದರು. ಆಗ ಅಮೃತ ವಿತರಣೆ ಮುಗಿದ ಮೇಲೆ ನಾವು ಮೋಸಕ್ಕೆ ವಂಚಿತರಾದ್ವಿ, ನಮ್ಮ ಮೂರ್ಖತೆಯಿಂದಲೇ ನಮ್ಮ ವ್ಯಾಮೋಹದಿಂದಲೇ ವಂಚಿತರಾದ್ವಿ ಅಂತ ಅವ್ರಿಗೆ ಗೊತ್ತಾದಾಗ ಅವರಿಂದ ನಿಲ್ಲೋದಕ್ಕಾಗ್ಲಿಲ್ಲ, ಅಂದ್ರೆ ತಾಳ್ಕೊಳ್ಳೋದಕ್ಕಾಗೋದಿಲ್ಲ. ಅವರು ದೇವತೆಗಳ ಮೇಲೆ ಆಕ್ರಮಣಕ್ಕೆ ಬಂದ್ರು. ಕೊನೆಗೆ ಇದೇ ತಾನೇ ದಾರಿ. ಇತಿ ದಾನವ ದೈತ್ಯೇಯ, ಮುಂದಿನ ಅಧ್ಯಾಯ 10ನೇ ಅಧ್ಯಾಯ 1ನೇ ಶ್ಲೋಕ. ಇತಿ ದಾನವ ದೈತ್ಯೇಯ ನಾವಿಂದನ್ ಅಮೃತನ್ ನೃಪ ಯುಕ್ತಾ ಕರ್ಮಣಿ ಯತ್ತಾಶ್ಚ ವಾಸುದೇವ ಪರಾಂಗುಖಾಃ. ಭಗವಂತನನ್ನ ಮರೆತು ಪರಾಂಗುಖರಾಗಿರುವಂತಹ ಆ ದೈತ್ಯೇಯರು, ದಾನವ ದೈತ್ಯೇಯರು, ನಾವು ಅಮೃತವನ್ನು ಹೊಂದಲಿಲ್ಲ ಎನ್ನುವಂತಹ ಕೋಪದಿಂದ ಕೂಡಿಕೊಂಡು ಆ ದೇವತೆಗಳ ಮೇಲೆ ಆಕ್ರಮಣವನ್ನ, ಯುದ್ಧವನ್ನ ಸಾರ್ತಾರೆ. ತಮ್ಮ ಎಲ್ಲಾ ಸೈನ್ಯವನ್ನ ಕಟ್ಟಿಕೊಂಡು ದೇವತೆಗಳ ಮೇಲೆ ಆಕ್ರಮಣ ಮಾಡಿದಾಗ ಆಗಲೇನೆ ಅಮೃತಪಾನ ಮಾಡಿರುವಂತಹ ದೇವತೆಗಳ ಹೃದಯದಲ್ಲಿ, ಶರೀರದಲ್ಲಿ ಇನ್ನಿಲ್ಲದ ಉತ್ಸಾಹ ತುಂಬಿಕೊಂಡು ಬರ್ತಾ ಇರ್ತದೆ. ಹಾಗಾಗಿ ದೇವತೆಗಳು ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಅವರು ಅತ್ಯುತ್ಸಾಹದಿಂದ ಯುದ್ಧಕ್ಕೆ ತಯಾರಾಗ್ತಾರೆ. ಆ ಕಡೆ ದೇವತೆಗಳಲ್ಲಿರುವಂತಹ ಅನೇಕಾನೇಕ ಅಸ್ತ್ರಶಸ್ತ್ರಗಳ ವರ್ಣನೆ ಇದೆ, ದೈತ್ಯರ ಕಡೆ ಇರುವಂತಹ ಅಸ್ತ್ರಶಸ್ತ್ರಗಳ ವರ್ಣನೆ ಇದೆ, ಬಹಳ ಬೇರೆ ಬೇರೆ ರೀತಿಯಲ್ಲಿರುವಂತಹ ಆಯುಧಗಳು, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆ ಇಲ್ಲಿ ಮಾಡಲಾಗ್ತದೆ. ಯಾರ್ಯಾರು ಎಂತೆಂಥ ಬಟ್ಟೆ ಧರಿಸಿದ್ರು, ಯಾವ ಆಸನ, ಯಾವ ವಾಹನದ ಮೇಲೆ ಬರ್ತಾ ಇದ್ರು, ಯಾರು ಯಾವ ಆಯುಧದಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಇತ್ಯಾದಿ ಇತ್ಯಾದಿ ಬಹಳ ದೀರ್ಘವಾಗಿರುವಂತಹ ಆ ವಿವರಣೆಗಳನ್ನೆಲ್ಲ ನಾವು ದಾಟಿ ಮುಂದೆ ಬಂದ್ರೆ ದೇವತೆ ಮತ್ತು ದೈತ್ಯರಲ್ಲಿ ಯಾರು ಯಾರ ಜೊತೆಗೆ ದ್ವಂದ್ವ ಯುದ್ಧ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ನೋಡ್ತೇವೆ. 16ರಿಂದ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ ಯಾರು ಯಾರ ಜೊತೆಗೇನೆ, ಹೂ ಟೇಕ್ಸ್ ಆನ್ ಹೂಮ್ ಅಂತ. ಬಲಿ ಅಂದ್ರೆ ದೈತ್ಯರ ನಾಯಕ ಆ ಕಡೆ ಬಲಿ ಚಕ್ರವರ್ತಿ, ಈ ಕಡೆ ದೇವತೆಗಳ ನಾಯಕ ಇಂದ್ರ, ಆ ಕಡೆ ನಾಯಕ ಈ ಕಡೆ ನಾಯಕ, ಅವರಿಬ್ರು ಪರಸ್ಪರ ದ್ವಂದ್ವ ಯುದ್ಧಕ್ಕೆ. ಬಲಿಯು ಇಂದ್ರರೊಡನೆ ದ್ವಂದ್ವ ಯುದ್ಧ ಪ್ರಾರಂಭ ಮಾಡ್ತಾನೆ. ಆ ಕಡೆ ದೈತ್ಯರ ಸೇನಾಧಿಪತಿ ತಾರಕಾಸುರ, ದೇವತೆಗಳ ಸೇನಾಧಿಪತಿ ಕುಮಾರಸ್ವಾಮಿ, ಅವರಿಬ್ರು ದ್ವಂದ್ವ ಯುದ್ಧಕ್ಕೆ ನೇರ್ತಾರೆ. ಈ ಕಡೆ ದೈತ್ಯರ ಕಡೆಯಿಂದ ಹೇತಿ ಅನ್ನುವಂಥವನು, ದೇವತೆಗಳ ಕಡೆಯಿಂದ ವರುಣನು, ಅವರಿಬ್ರು ದ್ವಂದ್ವ ಯುದ್ಧಕ್ಕೆ ಶುರು ಆಗ್ತಾರೆ. ದೈತ್ಯರ ಕಡೆಯಿಂದ ಪ್ರಹೇತಿ ಅನ್ನುವಂಥವನು, ದೇವತೆಗಳ ಕಡೆಯಿಂದ ಸೂರ್ಯನು, ಪರಸ್ಪರ ದ್ವಂದ್ವ ಯುದ್ಧ ಅದೇ ನಡೀತಾ ಇರ್ತದೆ. ಹೀಗೆ ನಡೀತಾ ಇರುವಾಗ ದೈತ್ಯರ ಕಡೆಯಿಂದ ಒಂದು ವಿಶಿಷ್ಟ ಶಕ್ತಿಯುಳ್ಳಂತಹ, ವಿಶೇಷ ವರವನ್ನು ಪಡೆದಂತಹ ನಮುಚಿ ಎನ್ನುವಂತಹ ರಾಕ್ಷಸ ಇರ್ತಾನೆ. ಅವನು ಅಪರಾಜಿತ ಎನ್ನುವಂತಹ ದೇವತೆಯೊಡನೆ, ಅಶ್ವಿನಿ ಕುಮಾರರು ವೃಷಪರ್ವ ಎನ್ನುವಂತಹ ರಾಕ್ಷಸನೊಡನೆ ಯುದ್ಧ ಮಾಡ್ತಾ ಇರ್ತಾರೆ. ಸೂರ್ಯ ಬಲಿಯ ಹಿರಿಯ ಮಗನಾಗಿರುವಂತಹ
ಬಾಣನೊಡನೆ ಯುದ್ಧ ಮಾಡ್ತಾ ಇರ್ತಾನೆ ಮತ್ತು ಅವನ ನೂರಾರು ಮಕ್ಕಳ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನೆ. ಚಂದ್ರ ರಾಹುವಿನೊಡನೆ, ವಾಯು ಪುಲೋಮನೊಡನೆ, ಹೀಗೆ ಭದ್ರಕಾಳಿ ಶುಂಭ ನಿಶುಂಭರೊಡನೆ ಯುದ್ಧ ಮಾಡ್ತಾ ಇರ್ತಾನೆ. ಮಹಾದೇವನು ಜಂಭಾಸುರನೊಡನೆ ಯುದ್ಧ ಮಾಡ್ತಾ ಇರ್ತಾನೆ. ಹಾಗೇನೆ ಮಹಿಷಾಸುರನೊಡನೆಯೂ ಕೂಡ ಕಾಲಿ ಯುದ್ಧ ಮಾಡ್ತಾ ಇರ್ತಾಳೆ. ಬ್ರಹ್ಮನ ಮಕ್ಕಳಾದಂತಹ ಮರೀಚಿಯೇ ಮೊದಲಾದವರು ವಾತಾಪಿ ಮತ್ತು ಇಲ್ವಲ ಅನ್ನುವಂತಹ ರೀತಿಯಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಹೀಗೆ ಈ ಕಡೆ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿ, ಆ ಕಡೆ ದೈತ್ಯರ ಗುರುವಾಗಿರುವಂತಹ ಶುಕ್ರಾಚಾರ್ಯರೊಡನೆ ದ್ವಂದ್ವ ಯುದ್ಧಕ್ಕೆ ಸೇರಿದ್ರೆ, ಮರುತ್ ಗಣಗಳು, ನಾವು ಈ ಮರುತ್ ಗಣಗಳ ಬಗ್ಗೆ ಹೇಗೆ ಹುಟ್ಟಿದ್ರು, ಅವರು ದ್ವಿತೀಯ ಗರ್ಭದಲ್ಲಿದ್ರು, ಹೇಗೆ ದೇವತೆಗಳಾದ್ರು ಅನ್ನೋ ಕಥೆಯನ್ನು ನಾವು ಹಿಂದೆ ನೋಡಿದ್ದೀವಿ. ಅವರು ದ್ವಿತೀಯ ಗರ್ಭದಿಂದ ಹುಟ್ಟಿದ್ರು ಕೂಡ ಇಂದ್ರನ ಒಂದು ಕೃತ್ಯದಿಂದ ಮತ್ತು ಅವನ ಇಂದ್ರನ ಒಂದು ಕ್ಷಮಾ ಗುಣದಿಂದ ಅವರು ಇಂದ್ರನ ಒಂದು ಕ್ಷಮಾಗುಣದಿಂದ ದೇವತೆಗಳಾಗಿರ್ತಾರೆ ಮರುದ್ಗಣರು. ಆ ಮರುದ್ಗಣರು ನೀವಾತ ಕವಚರೊಡನೆ ಯುದ್ಧ ಆಡ್ತಾ ಇರ್ತಾರೆ. ವಸುಗಣರು ಕಾಲಕೇಯರೊಡನೆ, ವಿಶ್ವ ದೇವತೆಗಳು ಪೌಲೋಮರೊಡನೆ ದ್ವಂದ್ವಾದಿಗಳು ಯುದ್ಧ ಆಗ್ತಾ ಇರ್ತಾರೆ. ರುದ್ರಗಣಗಳು ಕ್ರೋಧವಶರು ಎನ್ನುವಂತಹ ರಾಕ್ಷಸರ ಗುಂಪಿನದೊಡನೆ ಯುದ್ಧ ಆಡ್ತಾ ಇರ್ತಾರೆ. ಹೀಗೆ ನಾವು ಈ ಎಲ್ಲಾ ವ್ಯತ್ಯಾಸಗಳನ್ನ, ಡೀಟೇಲ್ಗಳನ್ನ ನೋಡಿದಾಗ ಇವುಗಳನ್ನ ನಾವು ಮುಂದೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುವಂತಹ ಭಗವಂತನ ಬೇರೆ ಬೇರೆ ಅವತಾರ ಅಂಶಗಳು, ಈ ಯಾರ್ಯಾರು ಯುದ್ಧ ಆಡಿದ್ರೋ ಅವರೇ ಮುಂದೆ ಅವರವರ ಅವತಾರಗಳಲ್ಲಿ ಶತ್ರುಗಳಾಗಿ ಬಂದಿರ್ತಾರೆ. ಅದನ್ನ ನಾವು ಗಮನಿಸಬಹುದು. ಇದು ಬಹುಶಃ 100% ಸೆಟ್ ಆಗ್ಲಿಕ್ಕಿಲ್ಲ ಈ ಥಿಯರಿ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮುದ್ರ ಮಥನದ ನಂತರ ಯಾವ್ಯಾವ ದೇವತೆಗಳು ಯಾವ್ಯಾವ ರಾಕ್ಷಸರ ಜೊತೆಗೆ ಯುದ್ಧ ಆಡಿದರೋ ಮುಂದೆ ಬೇರೆ ಬೇರೆ ಕಾಲಗಳಲ್ಲಿ ಆ ರಾಕ್ಷಸರ ಬೇರೆ ಬೇರೆ ರೂಪದಲ್ಲಿ ಹುಟ್ಟಿದಾಗ ಆ ರಾಕ್ಷಸರನ್ನ ಸಮುದ್ರ ಮಥನದಲ್ಲಿ ಯಾರು ಸಂಹಾರ ಮಾಡಿದ್ರೋ ಆ ದೇವತೆಯೇ ಅವತಾರ ತಾಳಿ ಅವನನ್ನು ಸಂಹಾರ ಮಾಡೋದಕ್ಕೆ ಬಂದಿರ್ತಾನೆ. ಈ ಪ್ಯಾಟರ್ನ್ ಅನ್ನು ನಾವು ಗಮನಿಸಬಹುದು, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಿಸಬಹುದು. ಈ ಪ್ರಕಾರ ದೇವಾಸುರ ಯುದ್ಧ ಭಯಂಕರವಾಗಿ ನಡೀತಾ ಇರುವಂತಹದ್ದು. ಆದ್ರೆ ಆ ಕೋಪಾವಿಷ್ಟರಾಗಿರುವಂತಹ ದೈತ್ಯರಲ್ಲಿ ಆ ವಿಶೇಷವಾಗಿರುವಂತಹ ಶಕ್ತಿ ಸಂಚಾರ, ಅಂದ್ರೆ ಕೋಪದ ಜೊತೆಗೆ ಶಕ್ತಿ ಸೇರಿದಾಗ ಅದು ಶಕ್ತಿ ದ್ವಿಗುಣಿತವಾಗಿ ದೇವತೆಗಳು ಅಮೃತಪಾನ ಮಾಡಿದರೂ ಕೂಡ ಅವರಿಗೆ ಸೋಲೇನಾಗೋದಿಲ್ಲ, ಆದ್ರೆ ವಿಜಯನೂ ದಕ್ತಾ ಇಲ್ಲ. ಎಷ್ಟು ದಿವಸ ಅಂತ ಹೀಗೆ ಮುಂದುವರಿಸೋದು ಅಂತ ಅವರು ಹತಾಶರಾದಾಗ ಆ ಭಗವಂತನನ್ನ ಪುನಃ ಸ್ಮರಣೆ ಮಾಡ್ತಾರೆ. ಪುನಃ ಭಗವಂತನೇ ಆ ಮಧ್ಯದಲ್ಲಿ ಬಂದು ಅವರಿಗೆ ಆ ದೇವಾಸುರ ಯುದ್ಧದ ಸಂದರ್ಭದಲ್ಲಿ ದೇವತೆಗಳ ಇಂದ್ರನಿಗೆ ಮಾರ್ಗದರ್ಶನ ನೀಡುವುದರ ಮೂಲಕ ಮತ್ತು ತನ್ನ ದಿವ್ಯ ಅಸ್ತ್ರಾದಿಗಳ ಮೂಲಕ ಆ ದೇವಾಸುರರ ಯುದ್ಧಕ್ಕೆ ಪರಿಸಮಾಪ್ತಿಯನ್ನು ಹೇಳುವಂತವನಾಗ್ತಾನೆ. ಇಂದ್ರನ ವಜ್ರಾಯುಧದ ಮೂಲಕ ಬಲಿ ಮತ್ತು ಇತರ ಬೇರೆ ಬೇರೆ ದೈತ್ಯ ನಾಯಕರು, ಅದರಲ್ಲಿಯೂ ವಿಶೇಷವಾಗಿ ನಮುಚಿ ಎನ್ನುವಂಥವನು, ಅವನು ಆ ವಜ್ರಾಯುಧದಿಂದ ಹೊಡೆದಾಗಲೂ ಅವನಿಗೆ ಅದರಿಂದ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ಆವಾಗ ದೇವತೆಗಳ ಕಡೆ ಒಂದು ಆಕಾಶವಾಣಿ ಆಗುತ್ತೆ. ಚತುರ್ಮುಖ ಬ್ರಹ್ಮನು ಹೇಳ್ತಾನೆ, ನೋಡ್ಕಣಯ್ಯ ಇಂದ್ರ, ಆ ನಮುಚಿಗೆ ನಾನೇ ವರ ಕೊಟ್ಟಿದ್ದೇನೆ, ಯಾವುದೇ ಒಣ ಮತ್ತು ಹಸಿ ಪದಾರ್ಥಗಳಿಂದ ಅವನಿಗೆ ಸಾವಾಗೋದಿಲ್ಲ. ಆದ್ರಿಂದ ನಿನ್ನ ವಜ್ರಾಯುಧ ಆಗಲಿ ಏನೇ ಆಗಲಿ ಅದು ಅವನಿಗೆ ಯಾವುದೇ ರೀತಿಯ ಒಂದು ಸಣ್ಣ ಗಾಯನೂ ಮಾಡೋದಿಲ್ಲ ಅಂತ ಹೇಳಿದಾಗ ಇಂದ್ರ ಯೋಚನೆ ಮಾಡಿಕೊಂಡು, ಒಣವೂ ಅಲ್ಲದ ಹಸಿಯೂ ಅಲ್ಲದ, ಸಂಪೂರ್ಣವಾಗಿ ಒಣವೂ ಅಲ್ಲದ, ಸಂಪೂರ್ಣವಾಗಿ ಹಸಿಯು ನೀರು ಅಲ್ಲದ ನೊರೆಯನ್ನ ತೆಗೆದುಕೊಂಡು ಆ ನೊರೆಯನ್ನೇ ಶಸ್ತ್ರವನ್ನಾಗಿ ಬಳಸಿ ಆ ನಮುಚಿಯ ಶಿರಚ್ಛೇದನವನ್ನ ಮಾಡುವಂಥವನಾಗ್ತಾನೆ. ಈ ಪ್ರಕಾರ ಇಷ್ಟು ಮಧ್ಯದಲ್ಲಿ ಭಗವಂತನ ಒಂದು ಸಹಾಯ ಸಿಕ್ಕಿರುವುದರಿಂದ ದೇವತೆಗಳ ಕೈ ಮೇಲಾಗುತ್ತೆ. ಅದೇ ಸಂದರ್ಭದಲ್ಲಿ ಎಲ್ಲ ದೈತ್ಯರ ಮಹಾನ್ ನಾಯಕರು ಒಬ್ಬೊಬ್ಬರಾಗಿ ಹತರಾಗ್ತಾ ಇರುವಾಗ ಬಲಿ ಸತ್ತು ಹೋಗ್ತಾನೆ, ನಮುಚಿ ಸತ್ತು ಹೋಗ್ತಾನೆ. ಹೀಗೆ ಆದಾಗ
ನಾರದರು ಪ್ರತ್ಯಕ್ಷವಾಗಿ ಇಂದ್ರನಿಗೆ ಹೇಳ್ತಾರೆ, ಸಾಕು ಅವ್ರ ಕಡೆ ಇರುವಂತಹ ಮಹಾನ್ ಮಹಾನ್ ನಾಯಕರೆಲ್ಲ ಹೊರಟೋದ್ರು, ಇನ್ನೇನೇನು ಯುದ್ಧ ಆಗ್ಬೇಕಾಗಿಲ್ಲ. ಅವರು ಮತ್ತೆ ಹೋಗಿ ಮತ್ತೆ ನಾಯಕರನ್ನು ಹೋಗಿ ತಯಾರು ಮಾಡ್ಕೊಂಡು ಬರ್ಬೇಕು ಅಂದ್ರೆ ಬಹಳ ವರ್ಷಗಳಾಗತ್ತೆ, ಅಲ್ಲಿವರೆಗೂ ಯಾಕೆ ಯುದ್ಧ ಮುಂದುವರಿಸ್ಬೇಕು, ನಿಲ್ಸು ಅಂತ ಹೇಳಿದಾಗ ನಾರದರ ಮಧ್ಯಪ್ರವೇಶದಿಂದ ಯುದ್ಧ ನಿಲ್ಲುತ್ತೆ. ಆ ಕಡೆ ನಾರದರ ಸೂಚನೆ ಅಂತಲೇನೆ ಅಥವಾ ನಾರದರ ಒಂದು ಯುದ್ಧ ನಿಲ್ಲಿಸುವ ಒಂದು ಪ್ರಸ್ತಾವನದ ಮೂಲಕವೇನೆ ದೈತ್ಯರ ಎಲ್ಲಾ ಶವಗಳನ್ನು ಆ ದೈತ್ಯರು ತೆಗೆದುಕೊಂಡು ಹೋಗಿ ಶುಕ್ರಾಚಾರ್ಯರ ಮುಂದಿಡ್ತಾರೆ. ಶುಕ್ರಾಚಾರ್ಯರಿಗೆ ಈಗಾಗಲೇ ಗೊತ್ತಿರುವಂತಹ ಸಂಜೀವಿನಿ ವಿದ್ಯೆಯಿಂದ ಅವರ ಸ್ಪರ್ಶ ಮಾತ್ರದಿಂದ ಬಲಿ ಅನ್ನುವಂಥವನು ಮತ್ತೆ ಹುಟ್ಟುತ್ತಾನೆ. ಹೀಗೆ ಆ ಕಡೆ ಇರುವಂತಹ ದೈತ್ಯ ನಾಯಕರು ಮತ್ತೆ ಹುಟ್ಟುವಂತವರಾಗ್ತಾರೆ. ಇಲ್ಲಿಗೆ ಈ ದೇವಾಸುರ ಸಮುದ್ರ ಮಥನ, ಅದರಿಂದ ಅಮೃತದ ಕಲಹ, ಮೋಹಿನಿ ಅವತಾರ ಮತ್ತು ದೇವಾಸುರ ಸಂಗ್ರಾಮ, ಅದನ್ನ ವಿಷ್ಣು ಮಧ್ಯ ಪ್ರವೇಶಿಸಿ ದೇವತೆಗಳಿಗೆ ಬಲ ತುಂಬುವಂತಹದ್ದು, ತನ್ಮೂಲಕ ಇಂದ್ರನ ನೇತೃತ್ವದಲ್ಲಿ ಬಲಿಯ ಸಂಹಾರವಾಗಿ ನಾರದರ ಮಧ್ಯ ಪ್ರವೇಶದಿಂದ ಯುದ್ಧ ವಿಶ್ರಾಮ ಅನ್ನುವಂತಹದ್ದು ಅಲ್ಲಿಗೆ ನಡೆಯುವಂತಹದ್ದಾಗ್ತದೆ. ಇಲ್ಲಿಯ ಭಾಗವನ್ನ ಇಲ್ಲಿ ತನಕ ಈ ಮೋಹಿನಿ ಅವತಾರದ ಮತ್ತು ಸಮುದ್ರ ಮಥನದ ಕಥೆಯ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲರ್ಪಿಸಿ ವಾಣಿಗೆ ವಿರಾಮವನ್ನು ಇಡ್ತೇವೆ. ತತ್ಸತ್ ಶುಭರಾತ್ರಿ. ತತ್ಸತ್ ಶ್ರೀ ಕೃಷ್ಣಾರ್ಪಣ ಮಸ್ತು. ಗುರುಗಳೇ, ಎಲ್ರಿಗೂ ನಮಸ್ಕಾರ. ಪ್ರಶ್ನೆ ಆಯ್ತು ಗುರುಗಳೇ, 2 ಪ್ರಶ್ನೆ ಹಾ. ಇತ್ತು ಗುರುಗಳೇ. ಹಾ ಹಾ ಮೊದಲನೇ ಪ್ರಶ್ನೆ ಅಂದ್ರೆ, ಶೃಂಗೇರಿ ಗುರುಗಳು ಇತ್ತೀಚೆಗೆ ಹೇಳಿದ್ರು ಇದು ಸಮುದ್ರ ಮಂತ್ರ ಇರ್ಬೇಕಾದ್ರೆ ಅಮೃತತ್ವ ಅಂದ್ರೆ ಕೆಲವು ಭಾವಿಸಿರ್ತಾರೆ, ಅಮೃತ ಅಂದ್ರೆ ಅಮೃತ ಅವ್ರಿಗೇನ್ ಸಾವೇ ಆಗಲ್ಲ ಅಂತ. ದೇವತೆಗಳು ಸಾವಾಗುತ್ತೆ, ಭಗವಂತನ್ ಬಿಟ್ಟು ಎಲ್ಲಾ ದೇವತೆಗಳು ಸಾವಿದೆ, ಅಲ್ಲಿ ದೈತ್ಯರಿಗೂ ಸಾವಿದೆ. ಯಾಕೆಂದ್ರೆ ಅಮೃತತ್ವ ಅಂದ್ರೆ ಒಂದ್ ವಿಶೇಷ ಶಕ್ತಿಗೋಸ್ಕರ ತಗೊಳ್ತಾರೆ ಅಂತ ಹೇಳಿದ್ರು ಇತ್ತೀಚೆಗೆ ವಿದೇಶಗಳ ಭಾರತಿಗಳು. ಅಂದ್ ಇನ್ನೊಂದ್ ಪ್ರಶ್ನೆ ಏನಂದ್ರೆ, ಇವಾಗ ನೀವು ರಾಹು ಕೇತುದ್ ಇದ್ ಮಾಡಿದ್ರು, ಅದು ಒಂದು ಹನಿ ಏನೋ ಭೂಮಿಗ್ ಬಿದ್ದು ಅದು ಒಂಥರ ಈ ಬೆಳ್ಳುಳ್ಳಿ ತರ ಬಿದ್ದು ಅದು ರಾಕ್ಷಸರ ವಂಶ ಆಗಿದ್ರಿಂದ ಇದಕ್ಕೆ ಪ್ರಸಾದಕ್ಕೆ ಇದಾಗಲ್ಲ, ಅದು ಒಂದು ಕ್ರಿಯೆ ಆಗಿದೆ. ರಾಹು ಕೇತುವಿಂದ ಬಂದಿರೋ ಬೆಳೆ ಇದು ಅಂತ ಭಾಗವತದಲ್ಲಿ ಅಂತ ಕೆಲವರು ಹೇಳ್ತಾರೆ. ಭಾಗವತದಲ್ಲಿ ನನಗೇನ್ ಕಂಡಿಲ್ಲ. ಹೌದಾ? ಮುಂದೆ ಬೇರೆ ಯಾವ್ದೋ ಸಂದರ್ಭದಲ್ಲಿ ಬಂದಿದ್ರೆ ನಾ ಕಾಣೆ. ಹೌದಾ? ಯಾಕೆಂದ್ರೆ ಇಲ್ಲಿವರೆಗೂ ಈ ಅಧ್ಯಾಯಗಳಲ್ಲಿ ಇರುವಂತಹ ಯಾವ ಶ್ಲೋಕದಲ್ಲಿಯೂ ಬೆಳ್ಳುಳ್ಳಿಯ ಒಂದು ಇದು ಇಲ್ಲ, ಉಲ್ಲೇಖ ಇಲ್ಲ. ಅದಕ್ಕೆ ನಿಷೇಧ ಆಗಿರೋದು ಅಂತ ಇದು ಸುಮಾರು ಜನ ಹೇಳ್ತಿರೋದು, ಅದಕ್ಕೋಸ್ಕರ ಕೇಳಿದ್ದು. ಇಲ್ಲ, ಹೇಳಬಹುದು, ಹಾಗೆ ಇಂಟರ್ಪ್ರಿಟೇಷನ್ ಇರಬಹುದು. ನೇರವಾದ ವಾಕ್ಯ ಭಾಗವತದಲ್ಲಿ ನನಗ್ ಸಿಕ್ಕಿಲ್ಲ. ಹೌದು. ಆಮೇಲೆ ಇನ್ನೊಂದು ರಾಹು ಕೇತುಗಳ ಸ್ಥಿತಿ ಏನಾಗುತ್ತೆ ಗುರುಗಳೇ? ಇವಾಗ ಅವ್ರು ಅಮೃತ ಕುಡಿದ್ರು, ಇದಾಯ್ತು, ಅದು ಏನಾಗುತ್ತೆ ಮುಂದಕ್ಕೆ? ಅವರು ಇದು ಯುದ್ಧಕ್ಕೆ ಸ್ಟಾಪ್ ಗ್ರಹಗಳಾಗಿ ಸುತ್ತುತ್ತಾ ಇದ್ದಾರೆ. ಅರ್ಧ ಮೇಲ್ಗಡೆ ಭಾಗ ರಾಹು ಆಯ್ತು, ಕೆಳಗಡೆ ಭಾಗ ಕೇತು ಆಯ್ತು. ಅವರು ಗ್ರಹ, ಈ ಕಡೆ ದೇವತೆನೂ ಅಲ್ಲ, ಈ ಕಡೆ ದೈತ್ಯರು ಅಲ್ಲ, ಗ್ರಹಗಳಾದ್ರ ಅವರು. ಹೌದಾ? ಅಂದ್ರೆ ಸಮುದ್ರ ಮಥನಕ್ಕೆ ಕಾರಣ ಈ ಈಶ್ವರ ಇವ್ರ ಶುಕ್ರಾಚಾರ್ಯರಿಗೆ ಸಂಜೀವನಿ ಕೊಟ್ಟರಿಂದ ಸಮುದ್ರ ಮಥನ ಆಯ್ತು ಅಂತ ಕೆಲವರು ಹೇಳ್ತಾರೆ, ಅಮೃತಕ್ಕೆ ಇದಕ್ಕೆ. ಯಾಕಂದ್ರೆ ಅವ್ರಿಗೆ ಇರಬಹುದು, ಬೇರೆ ಪುರಾಣಗಳಲ್ಲಿ ಆ ಉಲ್ಲೇಖ ಇರಬಹುದು. ಆ ಮಾತನ್ನ ನಾನು ಕೇಳಿದ್ದೀನಿ. ಭಾಗವತದಲ್ಲಿ ಆ ತರ ಉಲ್ಲೇಖ ಇಲ್ಲ. ಅದೇ ಇವನ ರಾಕ್ಷಸನ ಹೆಸರು ಸ್ವರ್ಭಾನು ಅಂತ ಗುರುಗಳೇ. ಹೌದು ಹೌದು, ಸ್ವರ್ಭಾನು ಅಂತ ಅವನು. ಅದೇ ಅವಾಗ ಅವನ ಇದರಿಂದ ಕತ್ತಿನಿಂದ ಬಿದ್ದಿದ್ದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಆಯ್ತು. ಅದಕ್ಕೆ ತುಂಬಾ ಮಹತ್ವದ ಗುಣಗಳಿದೆ. ಆದ್ರೆ ರಾಕ್ಷಸನ್ ಮುಖ ಇದರಿಂದ ಬಂದಿರೋದ್ರಿಂದ ಅದು ಸಾತ್ವಿಕ ಆಹಾರ ಅಲ್ಲ ಅಂತ ಅನ್ನೋ ಭಾಗ ಈ ಕಥೆ ಇದೆ, ಹೇಳ್ತಾರೆ ಬಹಳ ಜನ. ಇಟ್ ಮೇ ಬಿ ಅನ್ ಇಂಟರ್ಪ್ರಿಟೇಷನ್. ಭಾಗವತದಲ್ಲಿ ಉಲ್ಲೇಖ ಹೀಗಿಲ್ಲ, ನೇರವಾಗಿಲ್ಲ ಉಲ್ಲೇಖ. ಗುರುಗಳೇ, ಒಂದ್ ಪ್ರಶ್ನೆ. ಇವಾಗ ಅಕಸ್ಮಾತ್ ಅವರು ಅನುಚಿತವಾಗಿ ನಡ್ಕೊಳ್ದಿರಾ ಅಂದ್ರೆ ದೇವತೆಗಳ ಸಾಲಲ್ಲಿ ಹೋಗಿ ಕೂತ್ಕೊಳ್ದೇರ ಇದ್ದಿದ್ರೆ ಅವ್ರಿಗೆ ಏನಾದ್ರು ಅಮೃತ ಹಂಚೋ ಚಾನ್ಸಸ್ ಇರ್ತಿತ್ತ ಮೋಹಿನಿಯಿಂದ ಅಂತ? ಇಲ್ಲ ಇಲ್ಲ, ಮೋಹಿನಿ ಅವತಾರ ಆಗಿದ್ದೇನೆ ಅಮೃತವನ್ನ ದೇವತೆಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ. ಅಂದ್ರೆ ಇವ್ರನ್ನ ಸುಮ್ನೆ ಕೆಲ್ಸಕ್ಕೋಸ್ಕರ ಬಳಸ್ಕೊಂಡಂಗ ಆಗತ್ತಲ್ವಾ ಗುರುಗಳೇ? ಈ ಪ್ರಶ್ನೆ ಬರುತ್ತೆ ಅನ್ನೋದಕ್ಕೆ 28ನೇ ಶ್ಲೋಕದಲ್ಲಿ ಉತ್ತರ ಇದೆ ನೋಡಿ. ನಾನು ಹೇಳಿದ್ನಲ್ಲ 28ನೇ ಶ್ಲೋಕ. ಈ ತರ ಪ್ರಶ್ನೆ ಬರುತ್ತೆ ಅನ್ನೋ ಕಾರಣಕ್ಕೇನೆ ಈ ಪ್ರಶ್ನೆಗೇನೆ ಉತ್ತರ 28ನೇ ಶ್ಲೋಕ ಅಂತ ಹೇಳಿ. ಇವರು ಭಗವಂತನನ್ನ ಆಶ್ರಯಿಸಿದ್ರು, ಅವರು ಭಗವಂತನನ್ನ ಆಶ್ರಯಿಸಲಿಲ್ಲ. ಅದೇ ರೀಸನ್ ಅವ್ರಿಗೆ ಅಮೃತ ಸಿಗದೆ ಇರಕ್ಕೆ. ಹೌದು, ನಾವದು ಮೂಲ ಆಧಾರವನ್ನ ಬಿಟ್ಟು ಮೇಲ್ಗಡೆ ಘಟನೆ ಅಷ್ಟೇನೆ ನಾವು ಗಮನಿಸಿದ್ರೆ ಹೇಗೆ? ಅಲ್ವೇ?
ಹೌದು, ಅಂದ್ರೆ ಭಕ್ತಿ ಇಲ್ದೇ ಇರೋದ್ರಿಂದ ಪಕ್ಷಪಾತ ಅಂತ. ಬಟ್ ಹಾಗೆ ಭಕ್ತಿ ಪಕ್ಷಪಾತಿಯೇನೆ. ಪಕ್ಷಪಾತ ಅನ್ನೋದೇ ಆದ್ರೆ ಭಕ್ತಿ ಪಕ್ಷಪಾತಿ. ಭಕ್ತಿ ಯಾವ ಕಡೆ ಇದೆ ಆ ಕಡೆ ಭಗವಂತ ಇರ್ತಾನೆ ಅಷ್ಟೇನೆ. ಈ ಗುರುಗಳೇ ಮಹಾಭಾರತದಲ್ಲೂ ಅದೇ ತಾನೆ. ಕೃಷ್ಣ ಮಾಡಿದ್ದು ಎಲ್ಲಿ ಕಂಪ್ಲೀಟ್ ಆಗಿ ಅವನು ನ್ಯೂಟ್ರಲ್ ಇದ್ದ, ಬಯಾಸಡೆ ಇದ್ದ. ಟು ವಿಚ್ ಸೈಡ್, ಟು ವಿಚ್ ಧರ್ಮ, ಟು ಧರ್ಮ ಸೈಡ್. ಹೌದು. ಇದು ಇನ್ನೊಂದು ಗುರುಗಳೇ, ಇನ್ನೊಂದು ಪ್ರಶ್ನೆ ಇತ್ತು. ಈ ರಾಹುದು ಅಥವಾ ಕೇತುದು ಇದು ನೋಡ್ರೆ, ರಾಹುದು ಕೇತುದ ಮೂಲ ನೋಡ್ರೆ, ಕೇತುದು ಇದು ಮಾಡಿದ್ರೆ ನೀವು ಗಣೇಶನ್ ಇದು ಪೂಜೆ ಮಾಡಿ ಅಂದ್ರೆ ರಾಹುಗೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಗುರುಗಳೇ ಇದು? ಇಲ್ಲ, ನಾನು ಕೇಳಿಲ್ಲ, ನೋಡ್ಬೇಕು, ಇನ್ನು ನೋಡೋದ್ರಲ್ಲಿ ಬಂದಿಲ್ಲ. ಸರಿ, ಆಗ್ಬೋದಾ? ಆಗ್ಬೋದು ಗುರುಗಳೇ. ಶುಭರಾತ್ರಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ ಗುರುಗಳೇ. ನಮಸ್ತೆ ಆಚಾರ್ಯ. ನಮಸ್ತೆ. ನಮಸ್ತೆ ಗುರುಗಳೇ.